ನಮಸ್ಕಾರ ಬಂಧುಗಳೇ. ಚಂದ್ರು ಸಮಾಜ ಸೇವಕರು, ತುಮಕೂರು. ನೋಡಿ, ನಾನು ಇಲ್ಲೇನು ಆಸ್ಪತ್ರೆ ಮುಂಭಾಗ ತೋರಿಸ್ತಿದ್ದೀನಿ. ಇದು ನ್ಯಾಚುರಲ್ ಸೈಕಲ್ ಸ್ಟ್ಯಾಂಡ್ ಅಲ್ಲ. ಇಲ್ಲಿ ಮುಂಭಾಗದಲ್ಲಿ ನಿಲ್ಲಿಸಿರ್ತಾರೆ ಯಾರೋ ಹೋಗೋರು ಬರೋರು, ಪೇಷಂಟ್ ಕಡೆಯವರು, ಸಾರ್ವಜನಿಕರು, ಸಮಾಜ ಸೇವಕರಾಗ್ಬೋದು, ಪೇಪರ್ನರಾಗ್ಬೋದು, ಇವರೆಲ್ಲ ಬರ್ತಿರ್ತಾರೆ. ನೋಡಿ, ಇಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಹೋಗ್ತಾ ಬರ್ತಾ ಇರ್ಬೋದಂತೆ. 10 ರೂಪಾಯಿ ಒಂದು ಗಾಡಿ ಕಲೆಕ್ಷನ್ ಮಾಡ್ತಾರೆ. ಇಲ್ಲಿ ಅದಕ್ಕೆ ಜಾಗ ಇಲ್ಲ, ಏನೂ ಇಲ್ಲ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಸ್ಪತ್ರೆ ಎಂಟ್ರೆನ್ಸ್. ಈ ಕಡೆ ಬಾಳನಕಟ್ಟೆ ಏರಿಯಾದೆಲ್ಲ ಅದು ಎಂಟ್ರೆನ್ಸ್. ಇದು ನೋಡಿ, ಇಲ್ಲಿ ವಸೂಲಿ ಮಾಡ್ತಿದ್ದಾರೆ. ಗಾಡಿ ನಿಲ್ಲಿಸೋದೆಲ್ಲ ಎಲ್ಲಿ ಟೂ ವೀಲರ್ಗಳು ಎಲ್ಲಿ ನಿಲ್ಲಿಸ್ಬೇಕು ಹೇಳ್ರಿ? ಇದೊಂದು ದಂಧೆ ಆಗಿದೆ ಅಂತ ಜನರಲ್ ಆಸ್ಪತ್ರೆಯಲ್ಲಿ. ಅವ್ರು ಯಾರೋ ಎಂಪ್ಲಾಯೀಸ್ ಕೆಲಸ ಮಾಡೋರಿಗೆ ಕೇಳಿದರೆ ಯಾಕ್ರಿ ಇಷ್ಟೆಲ್ಲ ವಸೂಲಿ ಮಾಡ್ತಿದ್ದೀರಾ ಅಂದರೆ, ಇಲ್ಲ ನಾವೆಲ್ಲ ಟೆಂಡರ್ ತಗೊಂಡಿದ್ದೀವಿ, ಅದರಿಂದ ನಮಗೆ ದುಡ್ಡು ಬೇಕು. ಇವರೆಲ್ಲ ನೋಡಿ ಹಂಗಂಗೆ ಹೋಗ್ತಾ ಇರ್ತಾರೆ. ಯಾರೂ ಹೋಗಲ್ಲ. ಏನೋ ಪರ್ಸನಲ್ ಕೆಲಸಕ್ಕೆ ಬಂದಿದ್ದಾರೋ ಇಲ್ಲ ಬೇರೆ ಏನು ಕೆಲಸಕ್ಕೆ ಬಂದಿದ್ದಾರೋ ಅವ್ರು ಮಾಡ್ತಾರೆ. ಈಗ ನಾನು ಹಿಂಗೆ ಬಂದಿದ್ದೀನಲ್ಲಪ್ಪ, ಏನು ಮಾಡೋದು ಅಂತಂದರೆ, ಇಲ್ಲ ಸರ್ ಅದು ಆಗಬೇಕು, ದುಡ್ಡು ಕೊಡಬೇಕು, ತೀರಾ ಇದು ಮಾಡಿದರೆ ನೀವು ಹೇಳಿದರೆ ಮಾತ್ರ ಅಲೋ ಮಾಡ್ತೀವಿ, ಇಲ್ಲ ದುಡ್ಡು ಕೊಡ್ಬೇಕು ಸರ್ ಅಂತ ಹೇಳ್ತಾರೆ. ಇದನ್ನು ಸರಿಪಡಿಸ್ತಾರೆ ಯಾರಪ್ಪ? ಜಿಲ್ಲಾಸ್ಪತ್ರೆ ಜಿಲ್ಲಾಧಿಕಾರಿಯವರೇ, DHO ಸಾಹೇಬ್ರೇ, DS ಸಾಹೇಬ್ರೇ, ಇದನ್ನು ಸರಿ ಮಾಡಿ. ನಮಗೂ ಸಾಕಾಗೋಗಿದೆ ನಿಮ್ಮ ಹತ್ರ ಬೆರೆಯೋದಕ್ಕೆ, ಬೆಳೆಸೋದಕ್ಕೆ, ಬೆಳೆಯೋಕ್ಕೆ ನಮಗೇನು ಇದೇ ಇಲ್ದಂಗೆ ಆಗ್ತಾಯಿದೆ. ನೋಡಿ, ಸೈಕಲ್ ಸ್ಟ್ಯಾಂಡಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ ಅಂದರೆ ಹೆಂಗೆ ಸ್ವಾಮಿ? ನಾವು ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.